ಸೊ ಎಲ್ರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಇವತ್ತು ಟೀಚರ್ಸ್ ಡೇ. ಎಲ್ಲ ಟೀಚರ್ಸಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಸೊ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್ ಟೀಚರ್ಸ್ ಆ್ಯಂಡ್ ಆಲ್ಸೋ ಮದರ್ಸ್, ಬಿಕಾಸ್ ತಾಯಿಯೇ ಮೊದಲ ಗುರು ಅಲ್ವಾ. ಸೊ ಹಾಗಾಗಿ ಇವತ್ತು ಟೀಚರ್ಸ್ ಡೇಗೆ ತುಂಬ ಗಿಫ್ಟ್ಸ್ ಬಂದಿದೆ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ. ಎಲ್ಲ ಒಂದೊಂದೇ ತೋರಿಸ್ತೇನೆ. ಸೊ ಫಸ್ಟ್ ಟು ಮಚ್ ಆಫ್ ಚಾಕ್ಲೇಟ್ಸ್ ಬಂದಿದೆ. ಚಾಕ್ಲೇಟ್ಸ್ ಜಾಸ್ತಿ ತಿನ್ನಬಾರ್ದು ಅಂತಾರೆ, ಬಟ್ ಐ ಗಾಟ್ ಹೆವಿ ಚಾಕ್ಲೇಟ್ಸ್. ತುಂಬ ಚಾಕ್ಲೇಟ್ಸ್ ಬಂದಿದೆ. ಇಷ್ಟೆಲ್ಲ ಚಾಕ್ಲೇಟ್ಸ್ ಬಂದಿದೆ. ಸೂಪರ್ ಚಾಕ್ಲೇಟ್ಸ್ ಬಂದಿದೆ. ಇನ್ನೂ ಇದೆ, ಬೇಜಾನ್ ಚಾಕ್ಲೇಟ್ ಇದೆ. ನೋಡಿ ಎಲ್ಲ ಚಾಕ್ಲೇಟ್ಸ್ ಇದೆ. ಸೊ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ಕೊಟ್ಟಿದ್ದಾರೆ ನಮ್ಮ ಸ್ಟೂಡೆಂಟ್ಸ್. ಚೆನ್ನಾಗಿದೆ, ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಸಿಕ್ಕಾಪಟ್ಟೆ ಪೆನ್ಸ್ ಬಂದಿದೆ. ಟೀಚರ್ಸ್ಗೆ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಂದರೆ ರೆಡ್ ಪೆನ್. ಸೊ ರೆಡ್ ಪೆನ್ಸ್ ಬಂದಿದೆ. ಮಕ್ಕಳೆಲ್ಲ ತುಂಬ ಆಸೆಯಿಂದ ಕೊಟ್ಟಿದ್ದಾರೆ. ಒಂಥರ ಖುಷಿ ಆಗುತ್ತೆ. ಇದು ಚೆನ್ನಾಗಿದೆ. ಪೆನ್ ಮಾಡಿ ಪೇಪರ್ ಸೆಂಡ್ ಮಾಡಿ ಟು ಸೌಮ್ಯ ಮ್ಯಾಮ್ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ಕೊಟ್ಟಿದ್ದಾರೆ. ಅವ್ರ ಹೆಸರು ಹಾಕಿದ್ದಾರೆ, ಬಟ್ ಇಟ್ಸ್ ಓಕೆ. ಹೆಸರೆಲ್ಲ ಸ್ಟೂಡೆಂಟ್ಸ್ ಹೆಸರೆಲ್ಲ ಬೇಡ. ಸೊ ನೆಕ್ಸ್ಟ್ ಬಂದು ಇದೇನೋ ಕೊಟ್ಟಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಸೊ ಟ್ರೈ ಮಾಡಿ ನೋಡೋಣ. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಫುಲ್. ಓಕೆ, ಫುಲ್ ಮಾಡಿದ್ವಿ. ಫಸ್ಟ್ ತೆಗೆದ್ರೆ ಏನೋ ಬರೆದಿದ್ದಾರೆ, ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್, ಯು ಆರ್ ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್. ನೈಸ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಸಖತ್ತಾಗಿದೆ. ಸೊ ನೆಕ್ಸ್ಟ್ ಬಂದು ಇನ್ನೇನು ಕೊಟ್ಟಿದ್ದಾರೆ ಇಲ್ಲಿ. ಸರಿ, ಇನ್ನೂ ಗ್ರೀಟಿಂಗ್ ಥರ ಕೊಟ್ಟಿದ್ದಾರೆ. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಹೇಳಿ ಏನು ಬರ್ತಿದ್ದಾರೆ. ಸೊ ಏನು ಬರ್ತಿದ್ದಾರೆ, ಹ್ಯಾಪಿ ಟೀಚರ್ಸ್ ಡೇ, ಯು ಆರ್ ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್, ಯು ಲುಕ್ ಲೈಕ್ ಬ್ಯೂಟಿಫುಲ್, ಯು ಆರ್ ಗುಡ್ ಟೀಚರ್, ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್. ಓಕೆ, ಚೆನ್ನಾಗಿದೆ, ನೈಸ್. ಇನ್ನೊಂದು ಬಂದಿದೆ ಸೇಮ್ ಗ್ರೀಟಿಂಗ್, ಚೆನ್ನಾಗಿದೆ ಗ್ರೀಟಿಂಗ್. ಸೊ ಹ್ಯಾಪಿ ಟೀಚರ್ಸ್ ಡೇ ಸೌಮ್ಯ ಮ್ಯಾಮ್. ಒಳಗಡೆನೂ ಅದೆಲ್ಲೂ ಬರ್ತಿದ್ದಾರೆ, ಚೆನ್ನಾಗಿದೆ. ಸೊ ನೈಸ್. ನೆಕ್ಸ್ಟ್ ಏನೋ ಕೊಟ್ಟಿದ್ದಾರೆ. ಸೇಮ್ ಹ್ಯಾಪಿ ಟೀಚರ್ಸ್ ಡೇ ಅಂತ ಹಾಕಿದ್ದಾರೆ. ಹಾರ್ಟ್, ಓಕೆ, ಏನಿದಾನೆ ತೆಗೆಯುವ. ಹಾರ್ಟ್ ಹಾಕಿದ್ದಾರೆ. ಒಳಗಡೆ ಒಂದು ಚಾಕ್ಲೇಟ್ ಇಟ್ಟಿದ್ದಾರೆ. ಚಾಕ್ಲೇಟ್ ಇರೋ ಇದರಲ್ಲಿ ಇದಾಗ್ಬಿಟ್ಟಿದೆ. ಸೊ ಚಾಕ್ಲೇಟ್ ಇಟ್ಟಿದ್ದಾರೆ. ಒಂದು ಪೆನ್ನು, ರೆಡ್ ಪೆನ್ನು ಬರೆದಿದ್ದಾರೆ. ಹ್ಯಾಪಿ ಟೀಚರ್ಸ್ ಡೇ, ಯು ಆರ್ ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಸಚ್ ಗ್ರೇಟ್ ಟೀಚರ್, ಥ್ಯಾಂಕ್ ಯು ಟೀಚರ್ ಫಾರ್ ಎವ್ರಿಥಿಂಗ್ ಅಂತ ಬರ್ತಿದ್ದಾರೆ. ನೈಸ್, ಇನ್ನು ಹಾಗೆ ಅಂಟಿಸ್ಬಿಡುವ. ಸೊ ಇಲ್ಲಿ ಇನ್ನೂ ಒಂದೇನೋ ಇದೆ, ಸೇಮ್ ಹಾಗೆ ಇದೆ ಇದನ್ನು. ಓಕೆ, ಸೊ ಇಲ್ಲೂ ಅಷ್ಟೇ ಪೆನ್ ಇದೆ, ಒಂದು ಚಾಕ್ಲೇಟ್ ಇದೆ. ಇವರು ಏನೋ ಬರ್ತಿದ್ದಾರೆ, ಹ್ಯಾಪಿ ಟೀಚರ್ಸ್ ಡೇ, ಯು ಆರ್ ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್ ಅಂತಲೇ ಬಂದಿದ್ದಾರೆ. ಥ್ಯಾಂಕ್ ಯು ಅಂತಲೇ ಬರ್ತಿದ್ದಾರೆ. ಯಾರು ಅಂತಲೇ ಬರ್ತಿಲ್ಲ ಮಕ್ಕಳು. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಬರೆಯೋ ಖುಷಿನಲ್ಲಿ ಯಾರು ಕೊಡ್ತಿದ್ದೀವಿ ಅಂತ ಹೆಸರು ಬರೆಯೋದನ್ನು ಮಾಡ್ತಿರ್ತಾರೆ. ಇದು ಚೆನ್ನಾಗಿದೆ, ಮಕ್ಕಳು ಸಕ್ಕತ್ತಾಗಿ ಮಾಡಿದ್ದಾರೆ. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್, ಐ ಲವ್ ಮೈ ಸೌಮ್ಯ ಮ್ಯಾಮ್, ಶಿ ಟೀಚ್ ವೆರಿ ವೆಲ್, ಥ್ಯಾಂಕ್ ಯು ಮ್ಯಾಮ್. ಓಕೆ, ಒಂದು ಪೆನ್ ಇಟ್ಟಿದ್ದಾರೆ ಅನ್ಕೋತೀನಿ. ಪೆನ್ ಮಾಡುವ, ರೆಡ್ ಪೆನ್ ಇಟ್ಟಿದ್ದಾರೆ. ಇದು ರೆಡ್ ಪೆನ್ ಇಟ್ಟಿದ್ದಾರೆ. ಡೀಟೇಲ್ ಬರೆದು ಒಂದು ಚಾಕ್ಲೇಟ್ ಹಂಚಿದ್ದಾರೆ. ವೆರಿ ಗುಡ್, ಸೂಪರ್, ಸಕ್ಕತ್ತಾಗಿದೆ. ಇನ್ನೂ ಒಂಥರ ಖುಷಿ ಮಕ್ಕಳದ್ದು ಇದನ್ನೆಲ್ಲ ನೋಡ್ತಾ ಇದ್ದರೆ, ಒಂಥರ ಖುಷಿ. ಸೊ ಇನ್ನೇನು ಇದೆ ಇಲ್ಲಿ, ಇದು ಗ್ರೀಟಿಂಗ್ ಏನೋ ಹೇಗಿದೆ, ಏನೋ
ಕೊಟ್ಟಿದ್ದಾರೆ. ಒಂದು ಚಾಕ್ಲೇಟ್ ಇದೆ. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್. Oh my God. You are not just a teacher to me, you are also an inspiration. Lucky to have you as a guide. Happy Teachers Day, ಸೌಮ್ಯ ಮ್ಯಾಮ್ ಅಂತ ಹೇಳಿ ನನ್ನ ಫೋಟೋ ಕೂಡ ಹಾಕಿದ್ದಾರೆ. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ರಿಯಲಿ ಐ ಲವ್ಡ್ ಇಟ್. ಸಕ್ಕತ್ತಾಗಿದೆ. ಇಷ್ಟೆಲ್ಲ ಮಾಡ್ತಾರೆ ಮಕ್ಕಳು, ಈ ಥರ ಖುಷಿ. ಬಟ್ ಅವರಿಂದ ನಾವು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಅವ್ರು ಮಾಡಿದ್ದಾರೆ. ಹ್ಯಾಪಿ. ಸೊ ಇದು ಯಾರು ಕೊಟ್ಟಿದ್ದಾರೆ, ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಸೌಮ್ಯ ಮ್ಯಾಮ್ ಅಂತ ಹೇಳಿ ಯಾರಿಂದ ಕೊಟ್ಟಿರೋದಂತೇಳಿ ಅದು ಗ್ರೀಟಿಂಗ್ ಕಾರ್ಡ್ ಥರ ಮಾಡಿದ್ದಾರೆ. ಇಟ್ಸ್ ಆಲ್ಸೋ ನೈಸ್. ಆ್ಯಂಡ್ ಇಲ್ಲೇನೋ ಇದೆ, ಏನಿದು ಪಟ್ನ ಕಟ್ಟಿ ಕೊಟ್ಟಿದ್ದಾರೆ ಮಕ್ಕಳು. ಸೊ ನೋಡೋಣ ಏನೋ ಕೊಟ್ಟಿದ್ದಾರೆ. ಓ ಏನೋ ಇದೆ, ಏನೋ ಚೀಟಿ ಇದೆ, ಏನೋ ಕೊಟ್ಟಿದ್ದಾರೆ. ಏನಿದು, ಓ ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಹಾಕಿದ್ದಾರೆ. ಆಲ್ಸೋ ಏನೋ ಇಟ್ಟಿದ್ದಾರೆ, ನೋಡೋಣ. ಓ ಬರ್ತಿಲ್ಲ, ಇದು ಕಾರ್ಡ್. ಓ ಸೌಮ್ಯ ಮ್ಯಾಮ್ ಅಂತ ಹಾಕಿದ್ದಾರೆ. ಓ ಬರೆದಿದ್ದಾರೆ, ಓದ್ತೀನಿ ಕೇಳಿಸ್ಕೊಳ್ಳಿ. ಡಿಯರ್ ಟೀಚರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ವಂಡರ್ಫುಲ್ ಟೀಚರ್. I will always be grateful to you for your support and kindness. You are my word. You are my words. Thank you for continuously inspires me to do my best. You are the best teacher. Thank you for everything. ಮಕ್ಕಳಿಗೆ ಪಾಪ ಅವ್ರ ಮನಸ್ಸಲ್ಲಿ ಏನು ಅನಿಸಿದೆ ಅದನ್ನು ಬರ್ತಿದ್ದಾರೆ. ಅವರಿಗೂ ಒಂಥರ ಖುಷಿ, ಟೀಚರ್ಸಿಗೆ ಏನಾದರೂ ಹೇಳ್ಕೊಬೇಕು ಅಂತ. ಓ ನಮ್ಮ ಪೆನ್ ಬೇರೆ ಇಟ್ಟಿದ್ದಾರೆ, 2 ಪೆನ್ನು. ಸೊ ಅದರಲ್ಲೇ ಇರಲಿ, ಹಾಗೆ ಪಟ್ನ ಕಟ್ಟಿ ಇಟ್ಬಿಡೋಣ. ಮಕ್ಕಳು ಕಟ್ಟಿದ್ದಾರೆ ಅನ್ನೋ ಒಂದು ನೆನಪು ಹಾಗೆ ಇರಲಿ ಅನ್ನೋದು ನನ್ನ ಆಸೆ. ಸೊ ಹಾಗೆ ಪಟ್ನ ಕಟ್ಟಿದ್ದೀನಿ, ಹಾಗೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್, ಸೊ ನಮ್ಮ ನಾನು ಕ್ಲಾಸ್ ಟೀಚರು. ಸೊ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಅಫ್ಕೋರ್ಸ್ ನಾನು ಯಾರ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಮಕ್ಕಳ, ತುಂಬ ಥ್ಯಾಂಕ್ಸ್. ನನಗೆ ಇದಕ್ಕಿಂತ ಹೆಚ್ಚಿಗೆ ನೀವು ಚೆನ್ನಾಗಿ ಓದಿದ್ರೆ ಅದೇ ನೀವು ನನಗೆ ಕೊಡೋ ದೊಡ್ಡ ಗಿಫ್ಟ್. ಹ್ಯಾಪಿ ಟೀಚರ್ಸ್ ಡೇ ಸೌಮ್ಯ ಅಂತ ಬರೆದಿದ್ದಾರೆ. ಸೊ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಹೆಸರು ತೊಗೊಂಡ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಬಂದಿಲ್ಲ. ಇದೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಅವ್ರ ಪ್ರೀತಿಯಿಂದ ಕೊಟ್ಟಿದ್ದಾರೆ, ಹಾಗಾಗಿ ಬೇಡ ಅಂತ ಹೇಳಿಲ್ಲ. ಸೊ ಇನ್ನೊಂದು ಪಿನ್ನೆಲ್ಲ ಮಾಡಿದ್ದಾರೆ, ಓಪನ್ ಮಾಡುವ. ಇದು ಫುಲ್ ಪಿನ್ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಓಪನ್ ಮಾಡಿದೆ. ಇದೊಂದು ಚಾಕ್ಲೇಟ್ ಇದೆ, ಒಂದು ಪೆನ್, ಸೊ ಇನ್ನೂ ಬರ್ತಿರೋದಿದೆ, ಬಗ್ಗೆ ಓಪನ್ ಮಾಡ್ತೀನಿ. ಮನಸ್ಸಲ್ಲಿರೋದನ್ನೆಲ್ಲ ಬರ್ಕೊಟ್ಟಿದ್ದಾರೆ. ಐ ವಿಶ್ ಯು ಅ ವೆರಿ ಹ್ಯಾಪಿ ಟೀಚರ್ಸ್ ಡೇ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಗೈಡ್, ಫಾರ್ ಇನ್ಸ್ಪೈರಿಂಗ್ ಮೀ ಟು ಡೂ ಆಲ್ ಮೈ ಸ್ಟಡೀಸ್. So for inspiring me to do all my things, all my studies, your guidance and wisdom have been a light on my path. So I'm grateful to you to be my teacher, and I'm grateful to be your student. Thank you being for an amazing teacher. ಚೆನ್ನಾಗಿ ಬರ್ತಿದ್ದಾರೆ, ಗೊತ್ತಿಲ್ಲ ಮಕ್ಕಳಿಗೆ ಈ ಥರ ಲೈನ್ಸ್ ಎಲ್ಲ ಎಲ್ಲಿಂದ ಬರುತ್ತೆ ಅಂತ. ಆ್ಯಂಡ್ ಇನ್ನೊಂದು ಪಾರ್ಸಲ್ ಏನೋ ಇದೆ. ಸೊ ನೋಡೋಣ. Oh my God,
ಇದರಲ್ಲಿ ತುಂಬಾ ಏನೇನೋ ಇದೆ ಇದರಲ್ಲಿ. ಓ, ಫುಲ್ ಆಫ್ ಚಾಕ್ಲೇಟ್ಸ್. ಎಲ್ಲ ಚಾಕ್ಲೇಟ್. ಓ ಮೈ ಗಾಡ್, ಅಯ್ಯೋ ನೋಡಿ ಇಷ್ಟಪ್ಪ ತೊಗೊಂಬಂದು ಕೊಟ್ಟಿದ್ದಾರೆ ಮಕ್ಕಳು. ಇದೆಲ್ಲ ತೊಗೊಬರ್ಬಾರ್ದು ಅಂತ ಹೇಳಿದ್ರು ಮಕ್ಕಳು ತೊಗೊಬರ್ತಾರೆ. ಸ್ಮೈಲಿ ಚೆನ್ನಾಗಿದೆ, ಬಟ್ ಸೊ ಅದ್ರ ಜೊತೆಲಿ ಇನ್ನೇನೋ ಇಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಮ್ಯಾಮ್ ಫಾರ್ ಟೀಚಿಂಗ್ ಅಸ್. ಚೆನ್ನಾಗಿ ಬರೆದಿದ್ದಾರೆ ಆ್ಯಕ್ಚುಲಿ. ನೆಕ್ಸ್ಟ್ ಇನ್ನೊಂದಿದೆ. ಸೊ ಓಪನ್ ಮಾಡಿ ನೋಡ್ಬಿಡೋಣ ಅಂತ. ನನಗೆ ಲಾಸ್ಟ್ ಇಯರ್ ಕೂಡ ಇದೇ ಥರ ಗಿಫ್ಟ್ಸ್ ಬಂದಿತ್ತು. ನನ್ನ ಮಕ್ಳಿಗೆ ಹೇಳಿದ್ದೆ, ಬೇಡ ಮಕ್ಕಳು ಆ ಥರ ಎಲ್ಲ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ನೀನೇನು ಹೇಳಿದ್ದೆ, ನಮ್ಮ ಮಕ್ಕಳ ನೀವು ಚೆನ್ನಾಗಿ ಓದಿದ್ರೆ ನನಗೆ ಅಷ್ಟೇ ಸಾಕು, ಗಿಫ್ಟಲ್ಲಿ ತೊಗೊಬರ್ಬಿಡಿ ಅಂತ ಹೇಳಿದೆ. ಬಟ್ ಆದರೂ ಆ ಮಕ್ಕಳು ಕೇಳಲ್ಲ, ಅದು ಏನಾದರೂ ಒಂದು ತರ್ತಾ ಇರ್ತಾರೆ. ಓ, ಪೆನ್, ಒಂದು ರೆಡ್ ಪೆನ್, ಇನ್ನೊಂದು ಹೆವಿ ಟೋಟಲ್. ಚೆನ್ನಾಗಿದೆ. ಹಾಗೆ ಇರುವ ಇನ್ನೇನೋ ಗಿಫ್ಟ್ ಇದೆ. ಬಿಫೋರ್ ಇದೆಲ್ಲ ಆ್ಯಕ್ಚುಲಿ ಮಕ್ಕಳು ಮುಂದೆನೇ ಓಪನ್ ಮಾಡಬೇಕು, ಬಟ್ ನೋಡೋಣ. ಸೊ ಇದರಲ್ಲಿ ಯಾವುದೋ ಪೆನ್ ಇದೆ. ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದಾರೆ. ಸೊ ಬಟರ್ಫ್ಲೋ ಪೆನ್ ಇದು ಆ್ಯಕ್ಚುಲಿ. ಸ್ಪ್ರಿಂಗ್ ಟಿಪ್ ಅಂತೆ. ಸೊ ಇವಾಗ ಆ್ಯಂಡ್ ಅನದರ್ ಒನ್, ಅದು ಇನ್ನೊಂದಿದೆ. ಸೊ ಇಟ್ ಇಸ್ ರಿಮೂವ್, ತೆಗಿಯುವ. Oh my god. ಪೆಂಟಾನಿಕ್ ಅಂತ ಹೇಳಿ ರೆಡ್, ಬ್ಲೂ ಮತ್ತು ಬ್ಲ್ಯಾಕ್ ಪೆನ್. ಪೆಂಟಾನಿಕ್ ಬಂದು ರೆಡ್, ಬ್ಲೂ ಮತ್ತು ಬ್ಲ್ಯಾಕ್ ಪೆನ್ನ ಕೊಟ್ಟಿದ್ದಾರೆ. ಸೊ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇದು ನಮ್ಮ ಕ್ಲಾಸ್ ಹುಡುಗನಿಗೆ ಕೊಟ್ಟಿರೋದು, ನಮ್ಮ ಕ್ಲಾಸ್ ಟೀಚರು. ಸೊ ಈ ಥರ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಬೆಸ್ಟ್ ಟೀಚರ್ ಅಂತ ಹಾಕಿ ಅವ್ರ ಹೆಸರು ಹಾಕಿ ಹ್ಯಾಪಿ ಟೀಚರ್ಸ್ ಡೇ ಅಂತ ನನ್ನ ಫೋಟೋ ಬರ ಹಾಕಿದ್ದಾರೆ. ಸೊ ಇನ್ನೂ ಇದೆ, ಏನಿದೆ ಇನ್ನೂ ಹಾಕಿದ್ದಾರೆ ನೋಡೋಣ. ಯು ಆರ್ ಮೈ ಫೇವ್ರೇಟ್ ಟೀಚರ್ ಅಂತ ಹಾಕಿ ಡೈರಿ ಮಿಲ್ಕ್ ಹಾಕಿದ್ದಾರೆ. ಸೊ ಇನ್ನೂ ಬರ್ತಿದ್ದಾರೆ ಜೊತೆ ಇನ್ನೂ ಗಿಫ್ಟ್. ಸೊ ಅದಿನ್ನೂ ಓಪನ್ ಮಾಡಿದ್ರೆ ಇನ್ನೂ ಒಂದು ಫೋಟೋ. ಸೊ ಮತ್ತೊಮ್ಮೆ ಓಪನ್ ಮಾಡಿದ್ರೆ ಏನೋ ಬರ್ತಿದ್ದಾರೆ. ಥ್ಯಾಂಕ್ ಯು ಟೀಚರ್ ಫಾರ್ ಗೈಡಿಂಗ್ ಅಸ್, ಇನ್ಸ್ಪೈರಿಂಗ್ ಅಸ್ ಆ್ಯಂಡ್ ಮೇಕಿಂಗ್ ಅಸ್ ವಾಟ್ ವಿ ಆರ್ ಟುಡೇ. ಥ್ಯಾಂಕ್ ಯು, ಹ್ಯಾಪಿ ಟೀಚರ್ಸ್ ಡೇ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಸೋ ಮಚ್. ಟೀಚರ್ ಲಾಸ್ಟಲ್ಲಿ ಇನ್ನೂ ಒಂದು ಫೋಟೋ ಹಾಕಿದ್ದಾರೆ. ಸೊ ನೈಸ್. ಸೊ ಮಕ್ಕಳು ನನ್ನ ಫೋಟೋ ತೊಗೊಂಡು ಯಾವ ರೀತಿ ಫ್ರೇಮ್ ಮಾಡಿದ್ದಾರೆ ಅಂತ ಈ ರೀತಿ ಎಲ್ಲ ಮಾಡ್ಕೊಂಡ್ಬಂದಿದ್ದಾರೆ. ನನ್ನ ಫೋಟೋ ಕಲೆಕ್ಟ್ ಮಾಡಿ ಈ ರೀತಿ ಫ್ರೇಮ್ಸ್ ಮಾಡ್ಕೊಂಡ್ಬಂದಿದ್ದಾರೆ.
ನೈಸ್. ಆ್ಯಕ್ಚುಲಿ ಲಾಸ್ಟ್ ಇಯರ್ ಇದೇ ಥರ ಫ್ರೇಮ್ ಕೊಟ್ಟಿದ್ದು ಇದು. ಸೊ ಇನ್ನೊಂದು ಅವರು ಗಿಫ್ಟ್ ಬಂದಿದೆ. ಇದು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸಿಂದ ಬಂದಿರುವಂಥದ್ದು. ಇದು 9th ಬಂದಿರುವಂಥದ್ದು. ಸೊ ಇದು 10th ಸ್ಟ್ಯಾಂಡರ್ಡ್ ಹುಡುಗಿಯೊಬ್ಬಳು, ಶಿ ಇಸ್ ಮೈ ಸ್ಟೂಡೆಂಟ್. ಸೊ ಆಕೆ ತಂದಿದ್ದಾಳೆ, ಏನು ಅಂತ ಗೊತ್ತಿಲ್ಲ. ಲೆಟ್ ಮಿ ಸಿ ಓಪನ್ ಆ್ಯಂಡ್ ಟೆಲ್ ಯು. ಏನಿದೆ ಅಂತ ನೋಡಬೇಕು, ಏನಂತ ನೋಡಬೇಕು. ಓ, ಇದು ಏನೋ ಗಿಫ್ಟ್ ಪ್ಯಾಕ್ ಆಗಿದೆ. ಇಟ್ ಇಸ್ ದಿಸ್. ಮೈ ಗಾಡ್, ಏನೋ ಮಾಡ್ಕೊ ಬಂದಿದ್ದಾರೆ ಅವರು. ಓ, my teacher, I have learned so much from you. You have been more than a teacher. You are caring and understanding. Thank you, teacher. ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಟ್ ಮೀನ್ಸ್ ಅ ಲಾಟ್. ತುಂಬ ಬೆಲೆ ಬಾಳುವಂಥದ್ದು ಅಂತ ಹೇಳ್ಬೋದು. ಈ ರೀತಿ ನಿಮ್ಮನ್ನಷ್ಟು ಹಚ್ಕೊಂಡಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಇದಿಷ್ಟು ಮಕ್ಕಳು ನನಗೆ ಕೊಟ್ಟಿರೋ ಗಿಫ್ಟ್ ಆದರೆ, ಸೊ ಈಗ ನಾನು ಓಪನ್ ಮಾಡ್ತಿರ್ತಕ್ಕಂಥ ಗಿಫ್ಟ್ ಬಂದು 10th ಮಕ್ಕಳು ಎಲ್ಲ ಟೀಚರ್ಸ್ಗೂ ಕೊಟ್ಟಿರ್ತಕ್ಕಂತಹ ಗಿಫ್ಟ್ ಇದು. ಸೊ ಚೆನ್ನಾಗಿದೆ. ಐ ನೋ ವಾಟ್ ಇಟ್ ಇಸ್, ಬಟ್ ಐ ಡೋಂಟ್ ನೋ ಹೌ ಇಟ್ ಇಸ್. ಸೊ ಲೆಟ್ ಅಸ್ ನೋಡೋಣ ಹೇಗಿದೆ ಅಂತ. ಏನು ಅಂತ ನನಗೆ ಗೊತ್ತಿದೆ, ಬಟ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. ಚೆಕ್ ಮಾಡುವ. ನೈಸ್. ಸೊ ಮುಂದೆ ಒಂದು ಹಾರ್ಟ್ ಹಾಕಿದ್ದಾರೆ. ಹಾರ್ಟನ್ನು ಓಪನ್ ಮಾಡುವ. ಸೊ ಓಪನ್ ಮಾಡಿದ ತಕ್ಷಣ ನನಗೆ ಬಂದಿದ್ದು, ಬೀಯಿಂಗ್ ಅ ಟೀಚರ್ ಯು ಇನ್ಸ್ಪೈರ್ಡ್ ಅಸ್ ಆ್ಯಂಡ್ ಇನ್ಸ್ಟಿಲ್ ಅ ಲವ್ ಆಫ್ ಲರ್ನಿಂಗ್. ಸೊ ಏನೇ ಹೇಳ್ತಿದ್ರೆ, ಯು ಆರ್ ಅಮೇಝಿಂಗ್ ಟೀಚರ್. ಈ ಕಡೆನೂ ಏನೋ ಬರ್ತಿದ್ದಾರೆ. ವರ್ಡ್ಸ್ ಆರ್ ನಾಟ್ ಎನಫ್ to thank you for all you are known for. Next ಏನೋ ಬರ್ತಿದ್ದಾರೆ ಇಲ್ಲೂ. Thank you for making education fun and not being boring. Thank you. Happy Teachers Day ಅಂತ ಬರ್ತಿದ್ದಾರೆ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಗಿಫ್ಟ್. ಸೊ ಪ್ರತಿ ವರ್ಷ 10th ಮಕ್ಳು ಏನಾದರೂ ಕೊಡ್ತಿರ್ತಾರಲ್ವ, ಸೊ ಈ ವರ್ಷ ಕೊಟ್ಟಿದ್ದಾರೆ. ಇದು ನಮ್ಮ ಸ್ಕೂಲ್ ಹೆಸರು. ಆ್ಯಂಡ್ ದಿಸ್ ಇಸ್ ಮೈ ಫೋಟೋ. ಸೊ ನಮ್ಮ ಪಿಕ್ ಹಾಕಿ ಅವರು ಫೋಟೋ ಇದು ಮಾಡಿ ಸ್ಕೂಲ್ ಲೋಗೋ ಹಾಕಿ ಕೊಟ್ಟಿದ್ದಾರೆ. ನೈಸ್, ತುಂಬ ಚೆನ್ನಾಗಿದೆ. ನೈಸ್ ಪಿಕ್, ಚೆನ್ನಾಗಲ್ವಾ? ಸೊ ಇದು ನನಗೆ ಸ್ಕೂಲ್ ಕಡೆಯಿಂದ 10th ಮಕ್ಕಳು ಕೊಟ್ಟಿರುವಂತಹ ಗಿಫ್ಟ್. ಸೊ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಹಾಗೆ ಫೋಲ್ಡ್ ಮಾಡಿ ಹಾಗೆ ಇಟ್ಬಿಡೋಣ. ಕೀಚೈನ್ ನಾನು ಯೂಸ್ ಮಾಡ್ಕೋತೀನಿ. ಸೊ ಇದಿಷ್ಟು ಒಂದಾದರೆ, ಇವತ್ತು ನಮ್ಮ ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಇಟ್ಟಿದ್ರು, ಟೀಚರ್ಸ್ಗಂತಲೇ ಕಾಂಪಿಟೇಷನ್ಸ್ ಇಟ್ಟಿದ್ರು. ಸೊ ಕಾಂಪಿಟೇಷನಲ್ಲಿ ಗೆದ್ದಿದ್ದಕ್ಕೆ ಕೊಟ್ಟಿದ್ದಾರೆ ಪ್ರೈಸು, ಗಿಫ್ಟಲ್ಲಿ. ಕಾಂಪಿಟೇಷನಲ್ಲಿ ಗೆದ್ದಿದ್ದೀವಲ್ವ, ಅದಕ್ಕೆ. ನಾನು ಒಂದೇ ಕಾಂಪಿಟೇಷನಲ್ಲಿ ಗೆದ್ದಿದ್ದು, 2 ಪಾರ್ಟಿಸಿಪೇಟ್ ಮಾಡಿದೆ, 1 ಗೆದ್ದೆ. ಚೆನ್ನಾಗಿದಲ್ಲ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇವತ್ತು ರೋಟ್ರಿ ಕ್ಲಬ್ ಅವರು ನಮ್ಮನ್ನು ಲಂಚಿಗೆ ಕರೆದಿದ್ರು. ಸೊ ನಮಗೆ ಟೀಚರ್ಸಿಗೆ ಅಂತ ಹೇಳಿ ಒಂದು ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ ಅನ್ನಬಾರ್ದು, ಕೊಟ್ಟಿದ್ದಾರೆ. ಸೊ ಐ ಆಮ್ ಆಲ್ಸೋ ದ ಪಾರ್ಟ್ ಆಫ್ ಫಂಕ್ಷನ್. ನಾನು ಫಂಕ್ಷನಿಗೆ ಹೋಗಿದ್ದೆ, ಲಂಚ್ ಪ್ರೊವೈಡ್ ಮಾಡಿದ್ರು. ಆ್ಯಸ್ ಎ ಟೀಚರ್ಸ್ ನೀವು ತುಂಬಾ ಸ್ಯಾಕ್ರಿಫೈಸ್ ಮಾಡ್ತೀರ ಅಂತ ಹೇಳೋದು. ಆ ವರ್ಡ್ಸ್ ಕೇಳುವಾಗ ಒಂಥರ ಖುಷಿ ಆಗುತ್ತೆ. ಅಫ್ಕೋರ್ಸ್ ಟೀಚರ್ಸ್ ನಾವು ಎಷ್ಟೇ ಸ್ಟ್ರೆಸ್, ಎಷ್ಟೇ ಟೆನ್ಷನ್ನು ಇಷ್ಟಿರುತ್ತೆ, ಮಕ್ಕಳ ಹತ್ರ ಪಾಪ ಅನಿಸ್ಬಿಡತ್ತೆ. ಬಟ್ ಆದರೂ ಯಾರಾದರೂ ನಮ್ಮನ್ನು ಆ ರೀತಿ ಒಂದು ಮಾತು ಹೇಳಿದಾಗ ತುಂಬಾ ಖುಷಿ ಆಗುತ್ತೆ.
ಸೊ ನಾವು ಪಟ್ಟಿದ ಕಷ್ಟ ಅನ್ನೋದು ಕಷ್ಟ ಅಂತ ಅನ್ಸೋದಿಲ್ಲ, ಯಾಕಂದರೆ ನಾವು ಕಷ್ಟಪಟ್ಟು ಸ್ಕೂಲಿಗೆ ಪಾಠ ಮಾಡೋಕ್ಕೋಗಲ್ಲ, ಇಷ್ಟಪಟ್ಟು ಸ್ಕೂಲಿಗೆ ಪಾಠ ಮಾಡೋದು. ಎಲ್ಲರಿಗೂ ಗೊತ್ತಿಲ್ಲ, ನಾನಂತೂ ಇಷ್ಟಪಟ್ಟೆ ಹೋಗ್ತೀನಿ ಸ್ಕೂಲಿಗೆ ಪಾಠ ಮಾಡೋಕ್ಕೆ. ಸೊ ಟೀಚರ್ಸ್ ಕೇಳ್ಕೊಳ್ಳಿಕ್ಕೆ ಇಟ್ಕೊಟ್ಟಿದ್ದಾರೆ, ಏನಪ್ಪ ಅಂತಂದರೆ ಹಾಟ್ ಬಾಕ್ಸ್ ಮಾಡ್ವಿ. ಇದಿಷ್ಟು ಇವತ್ತಿನ ಗಿಫ್ಟ್ಸ್ ಆ್ಯಂಡ್ ಪ್ರೈಸಸ್. ಸೊ ಮಕ್ಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು. ಸೊ ಆಲ್ ದ ಬೆಸ್ಟ್ ಮಕ್ಕಳ ಎಕ್ಸಾಮ್ಸ್ಗೆ. ಥ್ಯಾಂಕ್ ಯು ಫಾರ್ ಯುವರ್ ಆಲ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು.